ಗೋವಾದಲ್ಲಿ ತಾಯಿಯಿಂದಲೇ ಮಗು ಹತ್ಯೆ ಆಗಿತ್ತಲ್ಲ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ವಿಚಾರಣೆಗೆ ಪತಿ ವೆಂಕಟರಮಣ ಅವರನ್ನ ಕರೆಸಿದ್ದಾರೆ. ಸೂಚನಾ ಸೇಠ್ ಅವರ ಪತಿ ವೆಂಕಟರಮಣ ಅವರನ್ನ ವಿಚ್ಛೇದನಕ್ಕಾಗಿ ಗಲಾಟೆ ಮಾಡಿ ಕೋರ್ಟ್ ಮೆಟ್ಟಿಲೇರಿದ್ಲು ಸೂಚನಾ ಅನ್ನೋದನ್ನ ಅವರ ಪತಿ ಹೇಳ್ತಾ ಇರೋದು. 2.5 ಲಕ್ಷ ಜೀವನಾಂಶ ನೀಡೋಕೆ ಕೋರ್ಟ್ ಮೊರೆ ಹೋಗಿದ್ರು. ಆದರೆ ಕೋರ್ಟ್ ಹೇಳಿದ್ದು ತಿಂಗಳಿಗೆ 20,000 ನೀಡಬೇಕು ಅಂತ ಹೇಳಿ ಇತ್ಯರ್ಥವಾಗುವವರೆಗೆ. ಕೋರ್ಟಲ್ಲಿ ಇನ್ನೂ ವಿಚಾರಣೆ ಇತ್ತಲ್ವಾ, ಅದು ಇತ್ಯರ್ಥವಾಗುವವರೆಗೆ ಪ್ರತಿ ತಿಂಗಳು 20,000 ಕೊಡಬೇಕು ಅಂತ. ಇದರಿಂದ ಕುಪಿತಳಾಗಿ ಮತ್ತೆ ಗಲಾಟೆಯನ್ನ ಸೂಚನಾ ಮಾಡಿರ್ತಾಳೆ. ಇವತ್ತು ಮತ್ತೆ ವಿಚಾರಣೆಯನ್ನ ಗೋವಾ ಪೊಲೀಸರು ನಡೆಸಿದ್ದಾರೆ. ಗೋವಾದಲ್ಲಿ ತಾಯಿಯಿಂದಲೇ ಮಗು ಹತ್ಯೆ ಪ್ರಕರಣದಲ್ಲಿ ಆಗಿರೋದಿಷ್ಟೇ, ದುಡ್ಡಿನ ಮೂಲ ಅಷ್ಟೇ, ಇನ್ನೇನೂ ಇಲ್ಲ. ಗಂಡ ಹೆಂಡತಿ ಇಬ್ರು ಜಗಳ ಮಾಡ್ಕೊಳ್ತಾರೆ, ದೂರ ಆಗಕ್ಕೆ ನೋಡ್ತಾರೆ. ನನಗೆ ಪ್ರತಿ ತಿಂಗಳು 2.5 ಲಕ್ಷ ಜೀವನಾಂಶ ಬೇಕು ಅಂತ ಕೇಳ್ಕೊಳ್ತಾಳೆ. ಆದರೆ ಕೋರ್ಟ್ ಹೇಳುತ್ತೆ 20,000 ಕೊಡಬೇಕು, ಕೋರ್ಟ್ ಇಲ್ಲಿ ಇತ್ಯರ್ಥವಾಗುವವರೆಗೂ ಅಂತ ಹೇಳಿ ಗಂಡನಿಗೆ. ಅದರಿಂದ ಕುಪಿತಳಾಗುವಂಥವಳು ಈಗ ಮಗುವನ್ನು ಕೊಲೆ ಮಾಡಿದ್ಲ ದುಡ್ಡಿಗೋಸ್ಕರ. ಓಕೆ, ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಹೆಡ್ಡಿಂದ ಮುರಳೀಧರ್ ನನ್ನ ಸಂಪರ್ಕಕ್ಕಿದ್ದೀರ. ಮುರಳಿ, ದುಡ್ಡಿಗೋಸ್ಕರ ಈ ಕೊಲೆ ನಡೆದಿದ್ದ ಅಥವಾ ಹತಾಶೆಯಿಂದಾಗಿ ಕೊಲೆ ಆಗಿರುವಂಥದ್ದು ಏನು ಬೆಳಕಿಗೆ ಬರ್ತಾ ಇದೆ? ಈ ಮನಸ್ಥಿತಿಯನ್ನು ನೋಡ್ತಾ ಇದ್ರಿ ಮುರಳಿ? ಅರುಣ್, ಖಂಡಿತವಾಗಿ. ಯಾಕೆಂದ್ರೆ ಆಕೆಯನ್ನ ಸೂಚನಾ ಸೇಠನ್ನ ವಿಚಾರಣೆಗೆ ಒಳಪಡಿಸೋ ಸಂದರ್ಭದಲ್ಲಿ ಪೊಲೀಸರ ಮುಂದೆ ಪ್ರತಿದಿನವೂ ಪ್ರತ್ಯೇಕವಾದ ಒಂದೊಂದು ಹೇಳಿಕೆಯನ್ನ, ದ್ವಂದ್ವ ಹೇಳಿಕೆಗಳನ್ನ ಪದೇ ಪದೇ ಕೊಡ್ತಾ ಇರುವಂತದ್ದು. ಪೊಲೀಸರು ಕೂಡ ಅದನ್ನ ಒಂದಷ್ಟು ಫೈನಲೈಸ್ ಮಾಡ್ಲಿಕ್ಕೆ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಅಲ್ಲಿ ಸಿಕ್ಕಂತ ಒಂದಷ್ಟು ಟೆಕ್ನಿಕಲ್ ಎವಿಡೆನ್ಸ್ ಗಳಿರ್ಬೋದು, ಜೊತೆಗೆ ಅಲ್ಲಿ ಸಿಕ್ಕಂತ ಒಂದಷ್ಟು ಬೇರೆ ಬೇರೆ ಸಾಕ್ಷ್ಯಗಳು, ಅಂದ್ರೆ ಒಂದು ನೋಟ್ ಅನ್ನ ಬರ್ದಿದ್ಲು ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದಾವೆ. ಜೊತೆಗೆ ಪಶ್ಚಾತ್ತಾಪ ಇಲ್ಲ ಅನ್ನೋದ್ರ ಬಗ್ಗೆ, ಮಗುವನ್ನ ಕೊಲೆ ಮಾಡಿದ ವಿಚಾರಕ್ಕೂ ಸಂಬಂಧಪಟ್ಟಂತೆ ಆಕೆಗೆ ಪಶ್ಚಾತ್ತಾಪ ಇಲ್ಲ ಅನ್ನೋ ಬಗ್ಗೆನೂ ಕೂಡ ಮಾಹಿತಿಗಳು ಹೊರಗಡೆ ಬರ್ತಾ ಇರುವಂತದ್ದು. ಪ್ರಮುಖವಾಗಿ ಇವರಿಬ್ಬರ ನಡುವೆ, ಅಂದ್ರೆ ಗಂಡ ಹೆಂಡತಿಯ ನಡುವೆ ಕೂಸು ಪಡವಾಯ್ತು ಅನ್ನೋ ರೀತಿಯಲ್ಲಿ ಇಲ್ಲಿ ಕೂಸು ಕೊಲೆ ಆಗಿರೋಂಥದ್ದು. ಗಂಡ ಹೆಂಡತಿ ಇಬ್ರು ಕೂಡ ಜಗಳವನ್ನ ಮಾಡ್ಕೊಳ್ತಾರೆ. ಜಗಳವನ್ನ ಮಾಡ್ಕೊಂಡು ಈಕೆ ಏನು ಜೀವನಾಂಶವನ್ನ ಪ್ರತಿ ತಿಂಗಳಿಗೆ 2.5 ಲಕ್ಷ ಹಣವನ್ನ ಕೊಡ್ಬೇಕು ಅಂತ ಹೇಳಿ ಕೋರ್ಟಿನ ಮೊರೆ ಹೋಗಿರ್ತಾಳೆ. ವಿಚ್ಛೇದನ ಕೂಡ ಇನ್ನೂ ಸಂಪೂರ್ಣವಾಗಿ ಸಿಕ್ಕಿರೋಲ್ಲ. ಅಂದ್ರೆ ವಿಚ್ಛೇದನ ಸಿಕ್ಕೋ ತನಕ ಮತ್ತು ಈ ಪ್ರಕರಣ ಇತ್ಯರ್ಥ ಆಗೋ ತನಕನೂ ಕೇವಲ 20,000 ಹಣವನ್ನ ಮಾತ್ರ ಕೊಡಬೇಕು ಅಂತ ಹೇಳಿ ಕೋರ್ಟ್ ಒಂದು ನಿರ್ದೇಶನವನ್ನು ಕೊಟ್ಟಿರ್ತದೆ. ಕೋರ್ಟಿನ ನಿರ್ದೇಶನದಂತೆಯೇ ಆತ ವೆಂಕಟರಮಣ ಏನಿದ್ದ ಆತ 20,000 ಹಣವನ್ನ ಕೊಡ್ತಾ ಇರ್ತಾನೆ. ಈ ವಿಚಾರಕ್ಕೆ ಒಂದಷ್ಟು ಗಲಾಟೆಗಳಾಗುವಂಥದ್ದು, ಜೊತೆಗೆ ಆ ಮಗುವನ್ನ ವಿಡಿಯೋ ಕಾಲ್ ನ ಮೂಲಕ ತೋರಿಸ್ತಾ ಇರುವಂತದ್ದು, ಇವೆಲ್ಲ ವಿಚಾರಗಳು ಕೂಡ ಮಾಹಿತಿಗಳು ಹೊರಗಡೆ ಬಂದಿರುವಂತದ್ದು. ಸದ್ಯಕ್ಕೆ ಅದನ್ನ ಕನ್ಫರ್ಮ್ ಅನ್ನ ಮಾಡ್ಕೊಳ್ಳೋದಕ್ಕೆ ಇವತ್ತು ವೆಂಕಟರಮಣ ಅಂದ್ರೆ ಮಗುವಿನ ತಂದೆ ಮತ್ತು ಸೂಚನಾ ಸೇಠ್ನ ಗಂಡ ಏನಿದ್ದಾರೆ ಅವರನ್ನ ವಿಚಾರಣೆಗೆ ಕರೆದಿರುವಂತದ್ದು. ಬೆಳಗ್ಗೆಯಿಂದನೂ ಕೂಡ ಇವತ್ತು ವಿಚಾರಣೆ ನಡೀತಾ ಇದೆ. ವಿಚಾರಣೆಯಲ್ಲಿ ಯಾವ್ಯಾವ ಅಂಶಗಳು ಹೊರಗಡೆ ಬರುತ್ತೆ, ಜೊತೆಗೆ ಕೇವಲ ಇದು ಹಣಕಾಸಿನ ವಿಚಾರನ, ಜೊತೆಗೆ ಮಗುವಿನ ಮೇಲೆ ಬೇರೆ ಯಾವ್ದಾದ್ರು ಆಕೆಗೆ ಕೋಪ ಇತ್ತಾ, ಅಂದ್ರೆ ಗಂಡ ಹೆಂಡತಿ ಜಗಳದಲ್ಲಿ ಮಗುವಿನ ಮೇಲೆ ಕೋಪ ಇತ್ತಾ ಏನು ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋ ಒಂದು ಪ್ರಯತ್ನವನ್ನ ಈಗ ಪೊಲೀಸರು ಮಾಡ್ತಾ ಇರೋಂಥದ್ದು. ಅರುಣ್. ಓಕೆ ಮುರಳೀಧರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.